ಸೆಪ್ಟೆಂಬರ್ 8ನೇ ತಾರೀಕು ತೇಜಸ್ವಿ ಅವ್ರ ಹುಟ್ಟುಹಬ್ಬದ ದಿನ. ತೇಜಸ್ವಿ ಅವ್ರನ್ನ ಹುಡುಕೊಂಡು ಅಲ್ಲಿರುವಂಥ ನನ್ನ ಒಂದು ಪ್ರಯಾಣದ ಟ್ರಾವೆಲ್ ಬ್ಲಾಗ್ ತೇಜಸ್ವಿ ಸಿಕ್ಕಿದ್ರು. ಆವತ್ತು ಬೆಳಗ್ಗೆ 5:15ಗೆಲ್ಲ ನಾನು ಕೊಡಗನ್ನ ಬಿಟ್ಟು ಮೂಡಿಗೆರೆ ಮತ್ತು ಕೊಟ್ಟಿಗೆಹಾರ ಕಡೆ ಹೊರಟೆ. ನನ್ನ ಟ್ರಾವೆಲ್ ಪ್ಲ್ಯಾನ್ ಹಿಂಗಿತ್ತು. ಕೊಡಗಿಂದ ಫಸ್ಟ್ ಹೊರಟುಬಿಟ್ಟು ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ಅದ್ರ ಮೂಲಕ ಸಕಲೇಶಪುರದಿಂದ ಮೂಡಿಗೆರೆ ತಲುಪಬೇಕು ಅಂತ. ಸೊ ದಾರಿ ಮಧ್ಯದಲ್ಲಿ ನಮಗೆ ಮೊದಲು ಸಿಗೋದು ನಾಗರಹೊಳೆ ನ್ಯಾಷನಲ್ ಪಾರ್ಕು. ದಾರಿಲಿ ಯಾವ ಆನೆಗಳು ಇಲ್ಲ ಅಂದ್ಕೊಂಡು ಉದಾಹರಣೆಗೆ ಬೈಕ್ನ ನಾನು ಕುಶಾಲನಗರದ ಕಡೆ ಓಡಿಸ್ದೆ. ಕುಶಾಲನಗರದಲ್ಲಿ ಕಾವೇರಿ ನದಿ ತುಂಬಿ ಹರಿತಾ ಇದ್ಲು. ಒಂದು ಸ್ವಲ್ಪ ಹೊತ್ತಲ್ಲಿದ್ದು ಕಾವೇರಿ ನದಿನ ನೋಡಿಕೊಂಡು ನೆಕ್ಸ್ಟ್ ಸ್ವಲ್ಪ ಮುಂದೆ ಹೋದೆ. ಸೋಮವಾರಪೇಟೆಗೆ ಹೋಗೋ ದಾರಿಲಿ ಒಂದು ಸುಂದರವಾದ ಓಪನ್ ಪ್ಲೇಸ್ ಸಿಕ್ತು. ಸುಮಾರಷ್ಟು ಫೋಟೋಸು ವಿಡಿಯೋಸ್ ಎಲ್ಲ ತಗೊಂಡು ಆ ನೇಚರ್ನ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ನನ್ನ ಪ್ರಯಾಣನ ಪುಷ್ಪಗಿರಿ ಬೆಟ್ಟಗಳ ಕಡೆಗೆ ಸಾಗಿಸ್ದೆ. ಸಾಮಾನ್ಯವಾಗಿ ಕಾರಂತರ ಕಾದಂಬರಿಯಲ್ಲಿ ಬರುವಂಥ ಈ ಬೆಟ್ಟಗಳ ಸಾಲ ಬಗ್ಗೆ ಹೇಳಲೇಬೇಕಾಗಿಲ್ಲ. ಇಟ್ಸ್ ಅ ವಂಡರ್ಫುಲ್ ಪ್ಲೇಸ್. ಸೊ ಅಲ್ಲಿ ಸಣ್ಣ ಪುಟ್ಟ ನದಿ ತೊರೆ ಎಲ್ಲ ಹರಿತಾ ಇತ್ತು. ನನಗೂ ಸ್ವಲ್ಪ ಬೈಕ್ ಓಡಿಸಿ ಸುಸ್ತಾಗಿತ್ತಲ್ಲ, ನೀರ ಹತ್ರ ಹೋಗಿ ಚಿಕ್ಕ ಮಕ್ಕಳ ಥರ ಸ್ವಲ್ಪ ಆಟಾಡಿ ಮುಖ ಎಲ್ಲ ತೊಳ್ಕೊಂಡು ಪ್ರಯಾಣ ಸುಸ್ತನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡೆ. ಆಗಲೇ ಹೇಳ್ದಂಗೆ ಈ ಪುಷ್ಪಗಿರಿ ತಪ್ಪಲು, ಹುಡಿಯರ ಕೂಸು, ಬೆಟ್ಟದ ಜೀವ ಕಾದಂಬರಿಯಲ್ಲಿ ನೀವು ಓದೇ ಇರ್ತೀರ. ಬಹಳ ಸುಂದರವಾಗಿರುವಂಥ ಬೆಟ್ಟದ ಸಾಲು. ಈ ಸಾಲುಗಳಲ್ಲಿ ಕುಮಾರಧಾರ ನದಿ ಒಂದು ಜಲಪಾತವಾಗಿ ಹರಿಯುತ್ತೆ. ನೆಕ್ಸ್ಟ್ ನಾನು ಅಲ್ಲಿಂದ ಮುಂದೆ ಹೋಗಿದ್ದು ಆ ಜಾಗಕ್ಕೆ. ಮಧ್ಯದಲ್ಲಿ ಸ್ವಲ್ಪ ಡೈವರ್ಷನ್ ತೊಗೊಂಡೆ, ಶನಿವಾರ ಸಂತೆಗೆ ಹೋಗಲಿಲ್ಲ. ಸೊ ಆ ಜಲಪಾತದ ಹೆಸರು ಮಳ್ಳಳ್ಳಿ ಫಾಲ್ಸ್ ಅಂತ. ಈಗ ನೀವು ಅದನ್ನ ನೋಡ್ತೀರಾ. ಅದನ್ನು ನೋಡೋದಕ್ಕೆ 2 ಕಣ್ಣು ಸಾಲದು. ಸೋಮವಾರಪೇಟೆಯಿಂದ ದಾರಿ ಬದಲಾಯಿಸಿ ಮಳ್ಳಳ್ಳಿ ಫಾಲ್ಸ್ನ ನೋಡಿಕೊಂಡು ಮುಂದೆ ಬರ್ತಾ ಇದ್ದೆ. ರಸ್ತೆಯಲ್ಲಿ ಸ್ವಲ್ಪ ಗೆಳೆಯರು ಸಿಕ್ಕರು. ಅವ್ರು ಬಂದು ಬನ್ನಿ ಸರ್ ಗಣಪತಿ ನೋಡ್ಕೊಂಡು ಹೋಗಿ ಅಂತ ಗಣಪತಿ ಪ್ರಸಾದನೆಲ್ಲ ಕೊಟ್ಟು ನನ್ನ ಬೈಕು ಚೆನ್ನಾಗಿ ಪೂಜೆ ಮಾಡಿ ಪಯಣ ಸುಖಕರವಾಗಿರಲಿ ಅಂತ ಹರಿಸಿದ್ರು. ಮುಂದೆ ನಾನು ಹೊರಟಿದ್ದು ಸಕಲೇಶಪುರದ ಕಡೆಗೆ. ಆದರೆ ನಾನು ಡೈರೆಕ್ಟ್ ಸಕಲೇಶಪುರ ರೋಡ್ಗೆ ಹೋಗಲಿಲ್ಲ. ಜುಗಾರಿ ಕ್ರಾಸ್ನಲ್ಲಿ ಬರುವಂಥ ಒಂದು ಬಿಸ್ಲೆಘಾಟು ಸಕಲೇಶಪುರ ಆ ರಸ್ತೆನ ಒಂದ್ಸತಿ ನೋಡಬೇಕು. ಆ ಕ್ರಾಸಲ್ಲಿ ಹೋಗಿ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆ ಜಾಗಕ್ಕೆ ಬಂದೆ. ನೋಡಿ, ಇದೆ ನಮ್ಮ ಜುಗಾರಿ ಕ್ರಾಸ್. ಕೆಳಗಡೆ ಹೋದರೆ ಬಿಸ್ಲೆ ಮತ್ತು ಸುಬ್ರಹ್ಮಣ್ಯ, ಲೆಫ್ಟಿಗೆ ಹೋದರೆ ಸೋಮವಾರಪೇಟೆ, ರೈಟ್ಗೆ ಹೋದರೆ ಸಕಲೇಶಪುರ ಸಿಗುತ್ತೆ. ಅಲ್ಲಿ ಬಿಸಿ ಬಿಸಿಯಾದ ಟೀ ಕುಡ್ಕೊಂಡು ನಾನು ಜುಗಾರಿ ಕ್ರಾಸಿಗೆ ಬಂದಪ್ಪ ಅಂತ ನಮ್ಮ ತೇಜಸ್ವಿ ಅವ್ರನ್ನ ನೆನೆಸ್ಕೊಂಡು ಸಕಲೇಶಪುರದ ಕಡೆ ಹೊರಟೆ. ಮುಂದೆ ನಾನು ತಲುಪಿದ್ದೆ ಮೂಡಿಗೆರೆಗೆ. ಬಂದ ತಕ್ಷಣ ನನಗೆ ಕೃಷಿ ವಿಜ್ಞಾನ ಕೇಂದ್ರ ಸಿಕ್ತು. ಕರ್ವಾಲೋ ಕಾದಂಬರಿ ಡಾಕ್ಟರ್ ಕರ್ವಾಲೋ ಇಲ್ಲೇ ಇದ್ದಿದ್ದು. ಒಂದು ವೈಬ್ನ ಫೀಲ್ ಮಾಡಿಕೊಂಡು ಫೈನಲಿ ಮೂಡಿಗೆರೆ ಮಾಯಾವಿ ಮನೆನ ನಾನು ತಲುಪಿಕೊಂಡೆ. ತೇಜಸ್ವಿಯವರು ಓಡಾಡಿರುವಂಥ ಈ ಮಣ್ಣಲ್ಲಿ ಓಡಾಡೋದೇ ಒಂಥರ ಖುಷಿ. ತೋಟದ ಹತ್ರ ಯಾರೂ ಕಾಣಲಿಲ್ಲ. ಬೈಕ್ನ ಗೇಟ್ ಹತ್ರ ಹಾಕ್ಬಿಟ್ಟು ನಡ್ಕೊಂಡು ನಾನು ಮನೆ ಹತ್ರ ಬಂದೆ. ಅಷ್ಟು ದೂರದ ಪ್ರಯಾಣದ ನಂತರ ಫೈನಲಿ ತೇಜಸ್ವಿಯವರ ಮನೆನ ನಾನು ತಲುಪಿದೆ. ಗಿಡ ಮರ, ಇವತ್ತು ತೇಜಸ್ವಿ ಮಾರ ಪ್ಯಾರ ಇಲ್ಲೇ ಇದ್ದಾರೆ ಅಂತ ಅನ್ನಿಸ್ತು. ಮುಂದೆ ಏನಾಯಿತು, ತೇಜಸ್ವಿ ನನಗೆ ಸಿಕ್ಕಿದ್ರ, ಆ ಕಾದಂಬರಿಲಿರೋ ಪಾತ್ರಗಳು ಜಾಗಗಳನ್ನು ನಾನು ಹೇಗೆ ನೋಡಿದೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ.